ಕನ್ನಡತಿ ಸೀರಿಯಲ್ ನೋಡಿದವರಿಗೆ ಈ ಒಂದು ಪಾತ್ರ ಮತ್ತು ಒಂದು ಹೆಸರು ನೆನಪಿರುತ್ತದೆ. ಚಂದನಾ ಕೆ ಗೌಡ ಅವರು ತಮ್ಮ ಬಣ್ಣದ ಲೋಕದ ಕಥೆಯನ್ನ ಹೀಗೆ ಹೇಳ್ತಾ ಹೋದ್ರು. ಸಿನಿಮಾದ ನಂಟು ಇಲ್ವೇ ಇಲ್ಲ, ಆದರೆ ಅತ್ತೆ ಮಗಳು ಕವಿತಾ ಮಾಡಿದ ಹೆಲ್ಪ್ ತುಂಬಾನೇ ಇತ್ತು. ಆಕೆಯಿಂದಲೇ ರಂಜಿತ್ ಅಣ್ಣ ಪರಿಚಯ ಆದರು. ಬೆಂಗಳೂರಿಗೆ ಬಂದ್ಮೇಲೆ ಕೆಲವು ಸಿನಿಮಾಗಳ ಸೆಟ್ಗೆ ಕರೆದುಕೊಂಡು ಹೋದ್ರು. ಕೈಲಾಸ ಸಿನಿಮಾ ಸೆಟ್ಗೆ ಮೊದಲ ಭೇಟಿ ಕೊಟ್ಟೆವು. ಇದಾದ ಮೇಲೆ ಫ್ಯಾಮಿಲಿ ಪ್ಯಾಕ್ ಚಿತ್ರದ ಡೈರೆಕ್ಟರ್ ಅರ್ಜುನ್ ಅವರನ್ನ ಪರಿಚಯ ಮಾಡಿಸಿದ್ರು. ಇವಳು ನನ್ನ ತಂಗಿ ಅಂತಲೇ ಪರಿಚಯ ಮಾಡಿದ್ರು. ಇದೇ ಚಿತ್ರದಲ್ಲಿ ಅಮೃತ ಅಯ್ಯರ್ ಹಾಗೂ ಲಿಖಿತ್ ಶೆಟ್ಟಿ ಅಭಿನಯಿಸುತ್ತಿದ್ದರು. ಅಮೃತ ಅಯ್ಯರ್ ಗೆಳತಿಯ ಪಾತ್ರವನ್ನ 10 ದಿನ ಮಾಡಿದೆ. ನನ್ನ ಲೈಫ್ನಲ್ಲಿ ನಾನು ನೋಡಿದ ಮೊದಲ ಸಂಭಾವನೆ ಇದು. ಈ ಸಂಭಾವನೆ ಪಡೆದ ಮೇಲೆ ಒಂದು ಖುಷಿ ಇತ್ತು. ನಾನು ಒಬ್ಬ ಕಲಾವಿದೆ ಆಗಿಯೇ ಇಂಡಸ್ಟ್ರಿಗೆ ಪರಿಚಯ ಆಗಿರೋದು ಖುಷಿ ತಂದಿತ್ತು. ಕಾರಣ ಎಲ್ಲರೂ ಜೂನಿಯರ್ ಆರ್ಟಿಸ್ಟ್ ಆಗುತ್ತಾರೆ, ನಾನು ಪಾತ್ರಧಾರಿ ಆಗಿಯೇ ಬಣ್ಣದ ಲೋಕಕ್ಕೆ ಬಂದೆ. ಇದು ಅಪ್ಪು ಸರ್ ಪ್ರೊಡಕ್ಷನ್ ಆಗಿದ್ದರಿಂದಲೇ ನಾನು ಪವರ್ ಸ್ಟಾರ್ ಪುನೀತ್ ಅವರನ್ನ ನೋಡಲು ಸಾಧ್ಯ ಆಯಿತು. ಆ ದಿನ ನಿಜಕ್ಕೂ ಖುಷಿಯ ದಿನವೇ ಆಗಿತ್ತು. ಈ ಒಂದು ಮೊದಲ ಅವಕಾಶ ಆದ್ಮೇಲೆ ವಿಲಾಸ್ ಅವರ ಏಕ ರಾಜ ರಾಣಿ ಅನ್ನುವ ವೆಬ್ ಸೀರೀಸ್ ಮಾಡಿದೆ. ಇದೇ ವೇಳೆಗೆ ನನಗೆ ಅಮೃತ ಮೂರ್ತಿ ಪರಿಚಯ ಆದರು. ಇವರ ಜೊತೆಗೆ ಮಾತನಾಡ್ತಾನೆ ಪರಸ್ಪರ ತುಂಬಾ ಕ್ಲೋಸ್ ಆದೆವು. ಒಳ್ಳೆ ಫ್ರೆಂಡ್ಸ್ ಕೂಡ ಆದೆವು. ಈ ಅಮೃತ ಮೂರ್ತಿ ಇರದೇ ಇದ್ದಿದ್ರೆ ನಾನು ಕನ್ನಡತಿ ಸೀರಿಯಲ್ಗೆ ಬರ್ತಾನೆ ಇರಲಿಲ್ಲ. ಅಮೃತ ಮೂರ್ತಿ ಈ ಮೊದಲೇ ಕನ್ನಡತಿ ಸೀರಿಯಲ್ ಮಾಡ್ತಾ ಇದ್ರು. ಸೌಪರ್ಣಿಕ ಅನ್ನುವ ಪಾತ್ರಕ್ಕೆ ನಟಿಯನ್ನ ಹುಡುಕುತ್ತಿದ್ದಾರೆ. ಒಮ್ಮೆ ಟ್ರೈ ಮಾಡು ಅಂತಲೇ ಹೇಳಿದಳು. ಸರಿ ಓಕೆ ಅಂತಲೇ ಹೇಳಿದೆ. ಹಾಗೆ ಹೇಳಿದ ಬಳಿಕ 12 ಸಾಲುಗಳ ಒಂದು ಡೈಲಾಗ್ ಕಳಿಸಿಕೊಟ್ಟರು. ಆ ಡೈಲಾಗ್ ಅಭ್ಯಾಸ ಮಾಡೋ ಹೊತ್ತಿಗೆ ಸಾಕು ಬೇಕಾಯಿತು. 150 ಸಲ ಟ್ರೈ ಮಾಡಿದ್ರೂ ಮನಸ್ಸಿನಲ್ಲಿ ಅಷ್ಟು ದೊಡ್ಡ ಡೈಲಾಗ್ ಕೂಡ್ತಾನೆ ಇರಲಿಲ್ಲ. ಹಾಗೂ ಹೀಗೂ ಮಾಡಿ ಡೈಲಾಗ್ ಹೇಳಿರುವ ವಿಡಿಯೋ ಮಾಡಿ ಕಳಿಸಿಕೊಟ್ಟೆ. ಆದರೆ ಈ ವಿಡಿಯೋ ಬೇಡವೇ ಬೇಡ, ಡೈಲಾಗ್ ಒಂದೇ ಫ್ಲೋದಲ್ಲಿ ಇರೋ ವಿಡಿಯೋ ಕಳಿಸಿ ಅಂತಲೇ ಹೇಳಿದ್ರು. ಸೌಪರ್ಣಿಕ ಪಾತ್ರದ ಅದೇ ಡೈಲಾಗ್ ಅನ್ನ ಮತ್ತೆ ಹೇಳಿದೆ. ಅಷ್ಟರಲ್ಲಾಗಲೇ ಅದು ಅಭ್ಯಾಸ ಆಗಿ ಹೋಗಿತ್ತು. ಹಾಗಾಗಿಯೇ 200ನೇ ಸಲ ಮಾಡಿದ ವಿಡಿಯೋ ಚೆನ್ನಾಗಿ ಬಂದ್ಮೇಲೆ ಅದನ್ನ ಕಳಿಸಿದೆ. ಅದನ್ನ ನೋಡಿದ ಡೈರೆಕ್ಟರ್ ಯಶವಂತ್ ಅವರು ಸ್ಕ್ರೀನ್ ಟೆಸ್ಟ್ಗೆ ಕರೆದ್ರು. 6 ಜನರಲ್ಲಿ 2 ಸೆಲೆಕ್ಟ್ ಆಗಿದ್ದೆವು. ಕೊನೆಗೆ ನಾನು ಸೆಲೆಕ್ಟ್ ಆದೆ. ಗೆಳತಿ ಅಮೃತ ಮೂರ್ತಿ ಇದನ್ನ ಕೇಳಿ ಖುಷಿ ಪಟ್ಟಳು. ಆಮೇಲೆ ಮೊದಲ ದಿನ ಚಿತ್ರೀಕರಣದ ವೇಳೆ ಸಿಕ್ಕಾಪಟ್ಟೆ ಸೈಕಲ್ ಹೊಡೆದೆ. ಇದನ್ನ ನೋಡಿ ಡೈರೆಕ್ಟರ್ ಶಾಕ್ ಕೂಡ ಆದ್ರು. ಆಮೇಲೆ ಎಲ್ಲವೂ ಸರಿ ಹೋಯ್ತು ನೋಡಿ. ಕನ್ನಡತಿ ಆದ್ಮೇಲೆ ಅಮೃತಧಾರೆ, ಅವನು ಮತ್ತು ಶ್ರಾವಣಿ, ಅಂತರ್ಪಟ ಹೀಗೆ ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೇನೆ. ಈ ನಡುವೆ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಬಂತು. ಇದು ಕೂಡ ಒಳ್ಳೆಯ ಅನುಭವ ತಂದುಕೊಟ್ಟಿದೆ. ಈ ಸಿನಿಮಾದಿಂದ ನಾನು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಪರಿಚಯ ಆಗಿದ್ದೇನೆ. ಈಗ ಎಲ್ಲರಿಗೂ ಚಂದನಾ ಕೆ ಗೌಡ ಯಾರು ಅಂತ ಗೊತ್ತಿದೆ. ಈ ಚಿತ್ರ ಆದ್ಮೇಲೆ ಇನ್ನೂ ಕೆಲವು ಸಿನಿಮಾಗಳ ಆಫರ್ ಬಂದಿದೆ. ಅವುಗಳು ಮಾತುಕತೆ ಹಂತದಲ್ಲೇ ಇವೆ. ಉಳಿದಂತೆ ಸಿನಿ ಲೈಫ್ ಒಳ್ಳೆಯ ಅನುಭವ ಕೊಟ್ಟಿದೆ, ಒಳ್ಳೆ ಫೀಲಿಂಗ್ ಕೂಡ ಕೊಟ್ಟಿದೆ ಅಂತ ಚಂದನಾ ಕೆ ಗೌಡ ಬಣ್ಣದ ಲೋಕದ ತಮ್ಮ ಅನುಭವವನ್ನ ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.